ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ಮೈಸೂರಿಗೆ ಬಂದಿಳಿದಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿ ಅವರು ವಿವೇಕ ಸ್ಮಾರಕದ ಉದ್ಘಾಟನೆಗಾಗಿ. ನೋಡಿ, ಪ್ರಧಾನಿ ನರೇಂದ್ರ ಮೋದಿ ಅವರು ಈಗಾಗಲೇ ಮೈಸೂರಿಗೆ ಬಂದಿಳಿದಿರೋದ್ರ ಮಾಹಿತಿ ಕೊಡ್ತಾ ಇದ್ವಿ. ರಸ್ತೆ ಮಾರ್ಗವಾಗಿ ಆಶ್ರಮಕ್ಕೆ, ರಾಮಕೃಷ್ಣ ಆಶ್ರಮಕ್ಕೆ ಅವರು ಭೇಟಿ ಕೊಡೋದಕ್ಕೆ ಇದ್ದಾರೆ. ಅವರನ್ನ ಸ್ವಾಗತ ಕೋರಿದ್ದಾರೆ ರಾಜ್ಯಪಾಲರು, ಈ ನಾಡಿನ ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್, ತಾವರ್ಚಂದ್ ಗೆಹ್ಲೋಟ್ ಮತ್ತು ಮೇಯರ್ ಹಾಗೂ ಶಾಸಕರುಗಳು ಸಹಜವಾಗಿ ಪ್ರೀತಿಯಿಂದ ಭವ್ಯ ಸ್ವಾಗತದ ಜೊತೆಗೆ ಅವರನ್ನ ಬರಮಾಡಿಕೊಂಡಿದ್ದಾರೆ. ಇನ್ನೇನು ಸ್ವಲ್ಪ ಹೊತ್ತಲ್ಲಿ, ಕೆಲ ಕ್ಷಣಗಳಲ್ಲಿ ಅವರು ವಿವೇಕ ಸ್ಮಾರಕ ಇರುವಂತಹ ಜಾಗವನ್ನು ಕೂಡ ತಲುಪ್ತಾರೆ. ಅಲ್ಲಿಂದ ಒಂದು 5 ನಿಮಿಷ ಧ್ಯಾನ ಮತ್ತು ವಿವೇಕ ಸ್ಮಾರಕ ನಿರ್ಮಾಣ ಆಗಿರುವಂತಹ ಬಗ್ಗೆ ಎಲ್ಲವನ್ನ ಕೂಡ ವೀಕ್ಷಣೆ ಮಾಡಲಿಕ್ಕಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ನಾವು ಹೇಳ್ತಾ ಇದ್ವಿ, ವ್ಯಕ್ತಿತ್ವ ವಿಕಸನ ಮತ್ತು ಯುವ ಶಕ್ತಿಯನ್ನ ಸಾಧನೆಯ ಪಥಕ್ಕೆ ಕರ್ಕೊಂಡು ಹೋಗೋದು ಕಷ್ಟ ಅನ್ನೋ ರೀತಿಯಲ್ಲಿ ಪರಿಸ್ಥಿತಿ ಇದೆ. ಬೇಗ ಈಸಿಯಾಗಿ ಡೈವರ್ಟ್ ಆಗ್ತೀವಿ ಅಂತ. ಸೊ ಇಂಥ ಕೇಂದ್ರಗಳಿಗೆ ಹೋದಾಗ ವಿಶೇಷ ಅನುಭೂತಿ ಸಿಗುತ್ತೆ, ನಮ್ಮ ಜೀವನದ ಗೋಲ್ ಏನು ಅಂತ ಗೊತ್ತಾಗುತ್ತೆ. ಹೀಗಾಗಿ ಬನ್ನಿ ಅಂತ ಕೊಡ್ತಾ ಇರುವಂತಹ ಮೆಸೇಜ್ ಕೂಡ ಹೌದು. ಮೈಸೂರಿಗೆ ಬರೋಕ್ಕೆ ಮುಂಚೆ ಅವರು ಟ್ವೀಟ್ನಲ್ಲೂ ಕೂಡ ಬರ್ಕೊಂಡಿದ್ರು, ನಾನು ಇವತ್ತು ಇಂಥ ಜಾಗಕ್ಕೆ ಹೋಗ್ತಾ ಇದ್ದೀನಿ, ಈ ಜಾಗಕ್ಕೆ ಹೋಗೋದ್ರಿಂದ ನಿಮಗಾಗೋ ಲಾಭಗಳೇನು ಅಂತ ಕೂಡ ಅವರು ಟ್ವೀಟ್ ಮಾಡಿದರು. ಸೊ ಅಷ್ಟೊಂದು ಆಸಕ್ತಿಯನ್ನು ಮುತುವರ್ಜಿನ ವಹಿಸಿ ನರೇಂದ್ರ ಮೋದಿ ಅವರು ಮೈಸೂರಿನ ಈ ಕಾರ್ಯಕ್ರಮಕ್ಕೆ ಬರ್ತಾ ಇದ್ದಾರೆ. ಯುವಕರಲ್ಲಿ ನಾಯಕತ್ವ ಗುಣ, ದೇಶಭಕ್ತಿ, ವ್ಯಕ್ತಿತ್ವ ವಿಕಸನ, ನೈತಿಕ ಮೌಲ್ಯಗಳನ್ನು ಬೆಳೆಸುವ ವಿವಿಧ ತರಬೇತಿ ಶಿಬಿರಗಳನ್ನು ಕೂಡ ಈ ವಿವೇಕ ಸ್ಮಾರಕದಲ್ಲಿ ಹಮ್ಮಿಕೊಳ್ಳಲಾಗುತ್ತಂತೆ. ಆಮೇಲೆ ಕಾಂಪಿಟೇಟಿವ್ ಎಕ್ಸಾಮ್ಸು ಮತ್ತು ಒಂದು ದೊಡ್ಡ ಲೈಬ್ರರಿನೇ ಇದೆ. ಸ್ಪೆಷಲಿ ಈ ವಿವೇಕಾನಂದರ ಜೀವನ ಪಥ ಹೇಗೆ ಸಾಕ್ತು, ನರೇಂದ್ರ ದತ್ತರಾದಂತಹ ವಿವೇಕಾನಂದರು ಅವರ ಪೂರ್ವಾಶ್ರಮದಲ್ಲಿ ಹೇಗೆ ತಮ್ಮ ವಿದ್ಯಾರ್ಥಿ ಜೀವನದಲ್ಲಿದ್ದರು, ಎಷ್ಟು ಪ್ರಶ್ನೆಗಳನ್ನು ಕೇಳ್ತಾ ಇದ್ರು, ಯಾಕಾಗಿ ಅವರು ದೀಕ್ಷೆಯನ್ನು ತಗೊಂಡ್ರು, ಮತ್ತು ಭಾರತದಾದ್ಯಂತ 5 ವರ್ಷಗಳ ನಿರಂತರ ಧಾರ್ಮಿಕ ಚಿಂತನೆಗಳ ಪರ್ಯಟನೆಯನ್ನು ಯಾಕೆ ಮಾಡಿದ್ರು, ಮತ್ತು ಇಡೀ ವಿಶ್ವ ಇವತ್ತಿಗೂ ವಿವೇಕಾನಂದರನ್ನು ಯಾಕೆ ಅಷ್ಟು ಗೌರವದಿಂದ ನೋಡುತ್ತೆ, ಜಗತ್ತಿಗೆ ವಿವೇಕವನ್ನು ಕೊಟ್ಟು ಹೋದರು ಅಂತ ಯಾಕೆ ಹೇಳ್ತಾರೆ. ಮತ್ತು ಸ್ಪೆಷಲಿ ಅಮೇರಿಕಾದ ದೊಡ್ಡ ದೊಡ್ಡ ಲೀಡರ್ಸ್ ಇವತ್ತಿಗೂ ಅವ್ರ ಬಾಯಲ್ಲಿ ಬರುತ್ತೆ, 400-500 ವರ್ಷದಿಂದ ಇಂಥ ಒಬ್ಬ ಲೀಡರ್ನ, ಸನ್ಯಾಸಿಯನ್ನು ನಮ್ಮ ಅಮೆರಿಕದವ್ರು ನೋಡೇ ಇಲ್ಲ ಬಿಡ್ರಿ ಅಂತ ತುಂಬ ಉದಾತ್ತ ಮನಸ್ಸಿನಿಂದ ಹೊಗಳುತ್ತಾರೆ ವಿವೇಕಾನಂದರನ್ನು. ಯಾಕೆ ಎಲ್ಲ ತಿಳ್ಕೊಳ್ಬೇಕಂದ್ರೆ ಇಲ್ಲಿಗೆ ಬನ್ನಿ ಅನ್ನೋ ಮೆಸೇಜನ್ನು ಕೊಡ್ತಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಆಮೇಲೆ ಈ ವಿವೇಕಾನಂದರ ಜೀವನ ಪಥ, ಮೈಸೂರು ಸಂಸ್ಥಾನದೊಂದಿಗಿನ ವಿವೇಕಾನಂದರ ಬಾಂಧವ್ಯ ಎಲ್ಲವನ್ನ ಬಿಂಬಿಸುವಂತಹ ಅನೇಕ ಚಿತ್ರಗಳು ಅಲ್ಲಿ ನೋಡೋದಕ್ಕೆ ಸಿಗುತ್ತೆ. ವೆರಿ ರೇರೆಸ್ಟ್ ಆಫ್ ರೇರೆಸ್ಟ್ ಚಿತ್ರಗಳು, ಅಪರೂಪದ ಚಿತ್ರ, ಸಂದೇಶ ಎಲ್ಲವೂ ಸಿಗುತ್ತೆ. ಹೀಗಾಗಿ ಬನ್ನಿ, ಸದುಪಯೋಗ ಮಾಡ್ಕೊಳ್ಳಿ ಟೈಮನ್ನು ಅಂತ ಹೇಳ್ತಾ ಇದ್ದಾರೆ ನರೇಂದ್ರ ಮೋದಿ ಅವರು ಇವತ್ತಿನ ವಿಸಿಟ್ನ ಮೂಲಕ. ನರೇಂದ್ರ ಮೋದಿ ಅವರ ಜೊತೆಗೆ ನೋಡಿ, ಅವರನ್ನ ಬರಮಾಡಿಕೊಂಡಂತಹ ಸಂದರ್ಭದ ದೃಶ್ಯಾವಳಿಗಳನ್ನು ನೀವು ನೋಡ್ತಾ ಇದ್ದೀರಾ. ಪ್ರಧಾನಿ ನರೇಂದ್ರ ಮೋದಿ ಅವರು ಮೈಸೂರಿಗೆ ಬಂದಂತಹ ಸಂದರ್ಭ ಮತ್ತು ಏನೇನು ಉದ್ದೇಶಗಳು ಅನ್ನೋದನ್ನು ನಾವು ಹೇಳ್ತಾ ಇದ್ವಿ ನಿಮಗೆ. ಮತ್ತು ಸಾಧ್ಯ ಆದರೆ ಓದಿ, ಅವ್ರದ್ದು ಯಾವುದಾದ್ರೂ ಒಂದು ಕೆಲವು ಪುಸ್ತಕಗಳನ್ನು ಓದಿ. ಭಕ್ತಿ ಯೋಗ, ಕರ್ಮಯೋಗ ಹೇಳ್ತಾ ಇದ್ವಲ್ಲ, ಇಂಗ್ಲೀಷ್ನಲ್ಲೂ ಇದೆ, ಕನ್ನಡದಲ್ಲೂ ಲಿಟ್ರೇಚರ್ಗಳಿದ್ದಾವೆ. ಇನ್ಫ್ಯಾಕ್ಟ್ ಮಹಾತ್ಮ ಗಾಂಧೀಜಿಯವರು ಹೇಳಿದರು ತುಂಬ ಸಲ, ವಿವೇಕಾನಂದರ ಪುಸ್ತಕವನ್ನು ಓದಿ ನನಗೆ ನನ್ನ ದೇಶ ಪ್ರೇಮ 100 ಪಟ್ಟು ಜಾಸ್ತಿ ಆಯಿತು ಅಂತ ತಮ್ಮ ಆತ್ಮಚರಿತ್ರೆಯಲ್ಲಿ ಬರ್ಕೊಂಡಿದ್ದಾರೆ ಅವರು. ನಮ್ಗೆ ಗೊತ್ತಿದೆ ಮಹಾತ್ಮ ಗಾಂಧೀಜಿ ಅಂದರೆ ಎಂತಹ ಮಹಾನ್ ವ್ಯಕ್ತಿತ್ವ, ಚೇತನ ಅಂತ. ಅವರನ್ನು ಇನ್ಸ್ಪೈರ್ ಮಾಡಿದ್ರು ಅಂದರೆ ಇನ್ನೆಂಥ ಅಯಸ್ಕಾಂತ ಇದಿರಬಹುದು ಸ್ವಾಮಿ ವಿವೇಕಾನಂದರು. ಅದನ್ನು ಅರ್ಥ ಮಾಡಿಕೊಂಡು ಅವರ ಕಡೆಗೆ ಅವರ ರೀತಿಯಲ್ಲೇ ಜೀವನ ಶೈಲಿಯನ್ನು ಬದಲಾಯಿಸ್ಕೊಳ್ಳೋಣ ಅನ್ನೋದು ನರೇಂದ್ರ ಮೋದಿಯವರ ಸಂದೇಶ. ಹಾಗೆ ರಾಮಕೃಷ್ಣ ಆಶ್ರಮ, ಒಂದು ಆಶ್ರಮ ಹೇಗೆ ನಡೆಸ್ಕೊಂಡು ಹೋಗಬೇಕು ಅನ್ನೋದನ್ನು ಜಗತ್ತಿಗೆ ತುಂಬ ನೀಟಾಗಿ ಅಚ್ಚುಕಟ್ಟಾಗಿ, ಅನೇಕ ಸರ್ವಶ್ರೇಷ್ಠ ಆಶ್ರಮಗಳಿದ್ದಾವೆ, ಇಲ್ಲ ಅಂತಲ್ಲ, ಬಟ್ ಈ ಆಶ್ರಮದ ಒಬ್ರೊಬ್ರಿಗೆ ಒಂದೊಂದು ರೀತಿ ಸಿಗ್ನೇಚರ್ ಸ್ಟೈಲ್ ಇರುತ್ತಲ್ಲ, ಅದೇ ಥರ ಈ ಆಶ್ರಮ ತುಂಬ ವಿಭಿನ್ನವಾಗಿದೆ ಅಂತ. ವಿವೇಕ ಸ್ಮಾರಕದ ಇತಿಹಾಸದ ಬಗ್ಗೆ ಒಂದಷ್ಟು ಮಾಹಿತಿ ನಾವು ಕೊಡ್ತಾ ಇದ್ದೀವಿ. 1892 ನವೆಂಬರ್ನಲ್ಲಿ ಮೈಸೂರಿಗೆ ಸ್ವಾಮಿ ವಿವೇಕಾನಂದರು ಬಂದಿದ್ದರು. ಆ್ಯಕ್ಚುಲಿ ಅವರು ಅವಾಗ ಯಾರು ಅಂತಲೇ ಯಾರಿಗೂ ಗೊತ್ತಿರಲಿಲ್ಲ. ಅವರ ದೇಶ ಪರ್ಯಟನೆಯ ಭಾಗವಾಗಿ ಮೈಸೂರಿಗೆ ಭೇಟಿ ಕೊಟ್ಟಂತಹ ಸಂದರ್ಭ, ಆ್ಯಕ್ಚುಲಿ ದೇಶ ಪರ್ಯಟನೆ ಜೊತೆಗೆ ಅವ್ರಿಗೊಂದು ಚಿಕಾಗೋ ಧರ್ಮ ಸಮ್ಮೇಳನಕ್ಕೆ ಹೋಗಬೇಕು ಅಂತ ಮನಸ್ಸಲ್ಲಿತ್ತು. ಪರಿವಾಚಕ ಜೀವನದ ವೇಳೆ, ಅಂದರೆ ಒಂದು ಅನ್ನೋನ್ ಮಾಂಕ್ ಅಂತ, ಪರಿವಾಚಕ ಅಂತ ಹೇಳಿದ್ರೆ, ಬೆಂಗಳೂರಿನಿಂದ ಮೈಸೂರಿಗೆ ಅವ್ರು ಭೇಟಿ ಕೊಡ್ತಾರೆ. ನಿರಂಜನ ಮಠದಲ್ಲಿ ಅವ್ರು ತಂಗ್ತಾರೆ.
ಅದಾದ ಬಳಿಕ ಅಲ್ಲಿ ದಿವಾನರ ಗಮನ ಇವ್ರ ಕಡೆಗೆ ಬರುತ್ತೆ. ಯಾಕಂದರೆ ಇವ್ರದ್ದು ಅದ್ಭುತವಾದಂತಹ ಜ್ಞಾನದ ಬಗ್ಗೆ ಆಗಾಗಲೇ ಮೈಸೂರಿನ ದಿವಾನರಾದ ಸರ್ ಕೆ ಶೇಷಾದ್ರಿ ಅಯ್ಯರ್ ಅವ್ರಿಗೆ ಗೊತ್ತಿರುತ್ತೆ. ಹೀಗಾಗಿ ಅವರು ಬನ್ನಿ ನೀವು ಸಂಸ್ಥಾನಕ್ಕೆ ಒಂದ್ಸಲ ಬಂದು ರಾಜರನ್ನು ಭೇಟಿಯಾಗಿ ಅಂತ ಹೇಳ್ತಾರೆ. ಆಗ ಅಲ್ಲಿ ನಾವು ಆಗಲೇ ಹೇಳ್ತಾ ಇದ್ವಲ್ಲ ನಿಮಗೆ, ಚಾಮರಾಜೇಂದ್ರ ಒಡೆಯರ್ ಅವರಿಗೆ ಇವರ ಅದ್ಭುತವಾದಂತಹ ಜ್ಞಾನ ಮತ್ತು ಆಧ್ಯಾತ್ಮಿಕ ಕಡೆಗೆ ಇದ್ದಂತಹ ಇವರ ಒಲವು ಇದೆಲ್ಲವನ್ನು ನೋಡಿ ಅವರು ಮಂತ್ರಮುಗ್ಧರಾಗ್ತಾರೆ. ಮಹಾರಾಜ ಚಾಮರಾಜ ಒಡೆಯರ್ ಅವರು. ಆಗ ಇವ್ರಿಗೆ ಕೇಳ್ತಾರೆ, ಏನು ನನ್ನಿಂದ ಏನಾದರೂ ಆಗಬೇಕಾ ನಿಮಗೆ ಅಂತ ಕೇಳ್ತಾರೆ. ಆಗ ಅವರು ಈ ಚಿಕಾಗೋ ಧರ್ಮ ಸಮ್ಮೇಳನಕ್ಕೆ ಹೋಗಬೇಕು, ಬಟ್ ಆಹ್ವಾನವನ್ನು ಕೊಟ್ಟಿಲ್ಲ, ಆದರೆ ನನ್ನ ಧರ್ಮದ ಬಗ್ಗೆ ಪ್ರಚಾರವನ್ನು ಮಾಡಬೇಕು ಅಂತ ಅವರು ಹೇಳ್ತಾರಂತೆ. ಆಗ ಕೈಲಾದಷ್ಟು ಸಹಾಯವನ್ನು ಮೈಸೂರು ಮಹಾರಾಜರು ಮಾಡಿದರು, ಬಟ್ ಯಾವತ್ತೂ ಅವರು ಅದನ್ನು ಹೇಳ್ಕೊಂಡಿರಲಿಲ್ಲ. ಹೇಗೋ ಅದು ವಿಚಾರಗಳು ನಂತರ ಗೊತ್ತಾಗುತ್ತೆ, ಯಾವ್ಯಾವ ರಾಜರು ಇವರಿಗೆ ಸಪೋರ್ಟ್ ಮಾಡಿದರು ಅಂತ. ನೆಕ್ಸ್ಟ್ ಅವ್ರ ಧರ್ಮ ಸಮ್ಮೇಳನಕ್ಕೆ ಹೋಗಿ ಬಂದ ಒಂದು ಸ್ವಲ್ಪ ದಿನಗಳ ನಂತರ ಎಲ್ರಿಗೂ ಗೊತ್ತಾಗುತ್ತೆ. ನಿರಂಜನಾ ಮಠ, ದಿವಾನರ ನಿವಾಸ, ಅರಮನೆಯಲ್ಲಿ ವಿವೇಕಾನಂದರು ಅತಿಥಿಯಾಗಿ ತಂಗಿದ್ರು ಅನ್ನೋದು ಇತಿಹಾಸ. ಇದಕ್ಕೆ ನಾವು ಹೇಳಿದ್ದು ಒಂದು ಭಾವನಾತ್ಮಕ ಕನೆಕ್ಷನ್ ಇದೆ ಮೈಸೂರಿನ ಜೊತೆಗೂ ಸ್ವಾಮಿ ವಿವೇಕಾನಂದ ಅವರ ಜೊತೆಗೂ ಅಂತ. ಅಂದರೆ ಕೋಲ್ಕತ್ತಾದವರು ಬೇಸಿಕ್ಲಿ ಸ್ವಾಮಿ ವಿವೇಕಾನಂದ ಅವರು, ಬಟ್ ಮೈಸೂರಿನಲ್ಲಿ ಹೀಗೊಂದು ಭಾವನಾತ್ಮಕ ಮತ್ತು ಅವ್ರ ಲೈಫ್ ಟರ್ನಿಂಗ್ನ ಒಂದು ದೊಡ್ಡ ಅಡಿಪಾಯಕ್ಕೆ ಸಿಕ್ಕಂತಹ ಕೊಡುಗೆ ಕೂಡ ಮೈಸೂರಿನ ಮಹಾರಾಜರ ಕಡೆಯಿಂದ ಸಿಕ್ಕಿತ್ತು. ನಮ್ಗೆ ಗೊತ್ತಿದೆ ಮೈಸೂರಿನ ಮಹಾರಾಜರು ಈ ಕಲೆ, ಸಂಸ್ಕೃತಿ, ಆಧ್ಯಾತ್ಮಿಕ ಶಕ್ತಿ ಅಥವಾ ವ್ಯಕ್ತಿಗಳು, ಸಾಧಕರು ಅಂತ ಬಂದಾಗ ಅವ್ರನ್ನ ಸತ್ಕರಿಸ್ತಾ ಇದ್ದ ರೀತಿ ಹೇಗಿತ್ತು ಅಂತ. ಮೈಸೂರು ಪ್ರವಾಸ ವಿವೇಕಾನಂದರ ಜೀವನದಲ್ಲಿ ಮಹತ್ವದ್ದಾಗಿತ್ತು ಅನ್ನುವ ವಿಚಾರ ಹೇಳ್ತಾ ಇದ್ವಿ ನಾವು. ನಮಗೆ ಧರ್ಮ ಸಮ್ಮೇಳನದ ನಂತರದ ದಿನಗಳು ತುಂಬ ಚೆನ್ನಾಗಿ ನೆನಪಿದೆ, ಬಟ್ ಅದಕ್ಕೂ ಮುಂಚೆ ಅವ್ರು ಎಲ್ಲೆಲ್ಲಿ ಹೋಗಿದ್ರು, ಯಾವ್ಯಾವ ರಾಜರನ್ನ ಭೇಟಿ ಮಾಡಿದರು, ಯಾಕಾಗಿ ಭೇಟಿ ಮಾಡಿದರು ಅನ್ನೋದಕ್ಕೆ ಇದೆಲ್ಲವೂ ಉದಾಹರಣೆ. ಆಮೇಲೆ ಇನ್ನೊಂದು ಇಂಪಾರ್ಟೆಂಟ್ ಪಾಯಿಂಟ್, ಯಾವತ್ತೂ ಇದನ್ನು ಮರಿಬಾರ್ದು ನಾವು, ಧರ್ಮ ಸಮ್ಮೇಳನಕ್ಕೆ, ಚಿಕಾಗೋದಲ್ಲಿ ನಡೆದ ಧರ್ಮ ಸಮ್ಮೇಳನಕ್ಕೆ 7,000 ಧರ್ಮಗುರುಗಳಿಗೆ ಆಹ್ವಾನ ಇರುತ್ತೆ. ನಮ್ಮ ಭಾರತದವ್ರನ್ನ ಕಡೆಗಣಿಸಿರ್ತಾರೆ, ಯಾರು ಅಮೆರಿಕಾದವರು. ಅವ್ರು ಅಂದ್ಕೊಂಡಿರ್ತಾರೆ ಭಾರತದವರು ಅಂದರೆ ಬರೀ ಹಾವಾಡಿಸೋರು, ಅವ್ರಿಗೇನು ನಾಲೆಜ್ ಇಲ್ಲ, ದಾಸ್ಯದಿಂದ ಅಜ್ಞಾನಿಗಳವರು ಅಂತ. ಆ ಸಭೆಯಲ್ಲಿ ಇವ್ರು ಹೋಗೋಕ್ಕೂ ಮುಂಚೆ ಒಂದು ಪ್ರಿಜುಡೈಸ್ ಮೈಂಡ್ ಸೆಟ್ ಇರುತ್ತೆ, ಅದನ್ನೆಲ್ಲ ಚೇಂಜ್ ಮಾಡಿದವರು ಸ್ವಾಮಿ ವಿವೇಕಾನಂದರು. ಪ್ರತಿಯೊಬ್ಬರು ಅದಕ್ಕೆ ಇವರು ನೆನ್ಪಿಟ್ಕೊಳ್ಬೇಕು. ಆಮೇಲೆ ನಿಮಗೆ ಗೊತ್ತೇ ಇದೆ, ನಮ್ಮ ಧರ್ಮ ಪುಸ್ತಕವನ್ನು ಕೆಳಗಡೆ ಇಟ್ಟಿರ್ತಾರೆ, ಮೇಲ್ಗಡೆ ಎಷ್ಟೊಂದು ಪುಸ್ತಕಗಳಿಟ್ಟಿರ್ತಾರೆ. ಇವರನ್ನು ನೋಡಿ, ಅಂದರೆ ಇವರ ವೇಷಭೂಷಣವನ್ನು ನೋಡಿ ಇವ್ರು ಭಾರತದವರೇ ಅಂತ ಅಂದ್ಬಿಟ್ಟು ಅಲ್ಲೊಬ್ಬರು ಬೇರೆ ಸಮುದಾಯಕ್ಕೆ ಸೇರಿದವರು ಹಂಗಿಸ್ತಾರೆ, ನಿಮ್ಮ ಧರ್ಮ ಏನ್ರಿ ಪುಸ್ತಕ ಕೆಳಗಡೆ ಇದೆಯಲ್ಲ ಲಾಸ್ಟಲ್ಲಿ ಅಂತ. ಆಗ ಸ್ವಾಮಿ ವಿವೇಕಾನಂದವ್ರು ಹೇಳ್ತಾರೆ, ಹೌದು, ಜಗತ್ತಿನಲ್ಲಿರುವಂತಹ ಎಲ್ಲ ಧರ್ಮಗಳಿಗೂ ಭದ್ರ ಬುನಾದಿನೇ ಸನಾತನ ಧರ್ಮ, ವಿ ಆರ್ ವೆರಿ ಪ್ರೌಡ್ ಆಫ್ ಇಟ್ ಅಂತ ಹೇಳ್ತಾರೆ. ಅವ್ರ ಮಾತಿಗೆ ಅವಕ್ಕಾದಂತಹ ಅವರು ಕ್ಷಮೆ ಕೇಳ್ತಾರೆ. ಆಮೇಲೆ ನೆಕ್ಸ್ಟ್ ಅವರು ಸಭೆಗೆ ಹೋಗ್ತಾರೆ. ಫಸ್ಟ್ ಅವರಿಗೆ ಕೆಲವೇ ನಿಮಿಷಗಳು ಕೊಟ್ಟಿರ್ತಾರೆ, ನಿಮಗೆ 5 ನಿಮಿಷ ಅಷ್ಟೇ ಸಮಯ ಇರೋದು, ಅದೇನು ಮಾತಾಡಬೇಕು ಧರ್ಮದ ಬಗ್ಗೆ ಹೇಳಿಬಿಡಿ ಅಂತ ಹೇಳ್ತಾರೆ. ಇವರಲ್ಲಿ ಹೋಗಿ ಬೇರೆ ಧರ್ಮ ಗುರುಗಳ ರೀತಿಯಲ್ಲಿ ಇವರು ಯಾವುದೇ ಧರ್ಮವನ್ನು ಟೀಕಿಸಲ್ಲ, ಬದಲಾಗಿ ತಮ್ಮ ಮಾತನ್ನು ಸ್ಟಾರ್ಟ್ ಮಾಡೋದೆ ಮೈ ಡಿಯರ್ ಬ್ರದರ್ಸ್ ಆ್ಯಂಡ್ ಸಿಸ್ಟರ್ಸ್ ಅಂತ. ಆ ಒಂದು ಶಬ್ದ ಅಲ್ಲಿರೋರನ್ನು ಮಂತ್ರಮುಗ್ಧರಗೊಳಿಸುತ್ತೆ. ಇದು ಅವರ ಹಿನ್ನೆಲೆ.